Hi everyone, welcome back to the channel. After learning how to use to and by, today in this video we are focusing on another essential word in English, for. So to ಮತ್ತೆ by ಅನ್ನ ಹೇಗೆ ಯೂಸ್ ಮಾಡೋದು ಅನ್ನೋದನ್ನ ಕಲ್ತ್ಕೊಂಡ್ವಿ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಮತ್ತೊಂದು ಪ್ರಮುಖವಾದ ಪದ for ಅನ್ನ ಹೇಗೆ ಯೂಸ್ ಮಾಡೋದು ಅನ್ನೋದ್ರ ಬಗ್ಗೆ ಫೋಕಸ್ ಅನ್ನ ಮಾಡೋಣ. Many English learners and even students feel confused about how to use the word for. ಸೊ ಇಂಗ್ಲಿಷ್ ಅನ್ನ ಕಲಿತಾ ಇರೋರು ಮತ್ತೆ ಸ್ಟೂಡೆಂಟ್ಸ್ ಕೂಡ ಫಾರ್ ಈ ವರ್ಡ್ ಅನ್ನ ಹೇಗೆ ಯೂಸ್ ಮಾಡಬೇಕು ಅನ್ನೋ ವಿಚಾರದಲ್ಲಿ ಬಹಳಷ್ಟು ಸಲ ಕನ್ಫ್ಯೂಸ್ ಆಗ್ತಾರೆ. ಇಫ್ ಯು ಆರ್ ಒನ್ ಆಫ್ ದೆಮ್, ನೀವು ಕೂಡ ಅವರಲ್ಲಿ ಒಬ್ಬರಾಗಿದ್ರೆ ಈ ವಿಡಿಯೋನ ಮಿಸ್ ಮಾಡದೆ ಪೂರ್ತಿ ನೋಡಿ. ಯಾಕಂದ್ರೆ ಈ ವಿಡಿಯೋದಲ್ಲಿ ನಾನು ಫಾರ್ ಅನ್ನ ಯೂಸ್ ಮಾಡುವಂತಹ ಡಿಫರೆಂಟ್ ಸಿಚುವೇಶನ್ಸ್ ಯಾವುದು, ಆ ಸಿಚುವೇಶನ್ಸ್ ಅಲ್ಲಿ ಯಾವ ತರ ಯೂಸ್ ಮಾಡಬೇಕು ಅನ್ನೋದನ್ನ ವಿತ್ ಎಕ್ಸಾಂಪಲ್ಸ್ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಸೊ ವಿತೌಟ್ ಮೇಕಿಂಗ್ ಎನಿ ಫರ್ದರ್ ಡಿಲೇ, ಲೆಟ್ಸ್ ಫೋಕಸ್ ಆನ್ ಟುಡೇಸ್ ಟಾಪಿಕ್, ಹೌ ಟು ಯೂಸ್ ದ ವರ್ಡ್ ಫಾರ್. The first situation where we use the word for. For ಅನ್ನ ಯೂಸ್ ಮಾಡುವಂತಹ ಮೊದಲ ಸಂದರ್ಭ. For is used to show why something is done. Why something is done. ಯಾವುದೋ ಒಂದು ಕೆಲಸ ಏತಕ್ಕಾಗಿ ನಡೀತು, ಏತಕ್ಕಾಗಿ, ಅಥವಾ ಆ ಕೆಲಸದ ಉದ್ದೇಶವನ್ನ ನಾವು ಮೆನ್ಷನ್ ಮಾಡ್ತೀವಿ, ಉದ್ದೇಶವನ್ನ ನಾವು ಹೇಳ್ತೀವಿ. ಅದನ್ನ ಹೇಳುವಾಗ ನಾವು ಫಾರ್ ಈ ವರ್ಡ್ ಅನ್ನ ಯೂಸ್ ಮಾಡಿಕೊಂಡು ಇಂಗ್ಲಿಷ್ ಅಲ್ಲಿ ಸೆಂಟೆನ್ಸ್ ಗಳನ್ನ ಮಾಡ್ತೀವಿ. ಸೊ ಹಿಯರ್ ಆರ್ ದ 3 examples. ಫಸ್ಟ್ ಒನ್, ನಾನು ನನ್ನ ಪರೀಕ್ಷೆಗಳಿಗಾಗಿ ಓದುತ್ತೇನೆ. ಸೊ ಏತಕ್ಕಾಗಿ ಓದುತ್ತೇನೆ? ಪರೀಕ್ಷೆಗಳಿಗಾಗಿ. ಸೊ ಪರ್ಪಸ್ ಏನು? ಪರೀಕ್ಷೆಯನ್ನ ಪಾಸ್ ಮಾಡೋದು. ನಾನು ನನ್ನ ಪರೀಕ್ಷೆಗಳಿಗಾಗಿ ಓದುತ್ತೇನೆ. ಐ ಸ್ಟಡಿ. ಐ ಸ್ಟಡಿ ಏತಕ್ಕಾಗಿ? ಫಾರ್ ಮೈ ಎಕ್ಸಾಮ್ಸ್. ಫಾರ್ ಮೈ ಎಕ್ಸಾಮ್ಸ್. ಸೊ ಮೈ ಎಕ್ಸಾಮ್ಸ್ ಈಸ್ ದ ರೀಸನ್. ಸೊ ನನ್ನ ಪರೀಕ್ಷೆಗಳಿಗಾಗಿ ಅನ್ನೋದೇ ಕಾರಣ ಆಗಿದೆ. ಸೊ ಆ ಉದ್ದೇಶಕ್ಕೋಸ್ಕರ ನಾನು ಓದುತ್ತೇನೆ. ಐ ಸ್ಟಡಿ ಫಾರ್ ಮೈ ಎಕ್ಸಾಮ್ಸ್. ಈ ಉಡುಗೊರೆ ನಿನಗಾಗಿ. ಈ ಉಡುಗೊರೆಯನ್ನ ತಂದಿರುವ ಉದ್ದೇಶ ಏನು? ನಿನಗಾಗಿ, ನಿನಗೆ ಕೊಡೋದಕ್ಕೆ. ದಿಸ್ ಗಿಫ್ಟ್ ಈಸ್ ಫಾರ್ ಯು. ದಿಸ್ ಗಿಫ್ಟ್ ಈಸ್ ಫಾರ್ ಯು. ಅವನು ಹಾಲಿಗಾಗಿ ಅಂಗಡಿಗೆ ಹೋದನು. ಅವನು ಅಂಗಡಿಗೆ ಹೋಗಿದ್ದಾನೆ. ಏತಕ್ಕೋಸ್ಕರ? ಯಾವ ಕಾರಣಕ್ಕಾಗಿ, ಯಾವ ಉದ್ದೇಶಕ್ಕಾಗಿ? ಹಾಲನ್ನ ತರೋದಕ್ಕೆ, ಹಾಲಿಗೋಸ್ಕರ ಅಂಗಡಿಗೆ ಹೋದ. ಹಿ ವೆಂಟ್ ಟು ದ ಶಾಪ್. ಹಿ ವೆಂಟ್ ಟು ದ ಶಾಪ್ ಫಾರ್ ಮಿಲ್ಕ್. He went to the shop for milk. So this is the first situation where we use for. For ಅನ್ನ ಯೂಸ್ ಮಾಡುವಂತಹ ಮೊದಲ ಸಂದರ್ಭ. ಏನಕ್ಕೋಸ್ಕರ for ಅನ್ನ ಇಲ್ಲಿ ಯೂಸ್ ಮಾಡ್ಕೊಂಡ್ವಿ? To show why something is done. The second situation where we use the word for. For is used to show how long something happens. For is used to show how long something happens. It means it shows the duration. Here are the examples. First one, ನಾನು 2 ಗಂಟೆಗಳ ಕಾಲ ಕಾದಿದ್ದೆ. ಸೊ ವಾಟ್ ವಾಸ್ ದ ಡ್ಯೂರೇಷನ್ ಆಫ್ ಮೈ ವೇಟಿಂಗ್? ಇಟ್ ವಾಸ್ 2 hours. 2 ಗಂಟೆಗಳು. ನಾನು 2 ಗಂಟೆಗಳ ಕಾಲ ಕಾದಿದ್ದೆ. ಸೊ ಇದನ್ನ ಇಂಗ್ಲಿಷ್ ಅಲ್ಲಿ ಹೇಳಿದಾಗ, ಐ ವೇಟೆಡ್ ಫಾರ್ 2 hours. ಐ ವೇಟೆಡ್ ಫಾರ್ 2 hours. ಸೊ 2 hours refers to the duration. ಇಲ್ಲಿ 2 hours ಅನ್ನೋದು ಡ್ಯೂರೇಷನ್, ಎಷ್ಟು ಸಮಯದವರೆಗೆ ಅನ್ನೋದನ್ನ ತೋರಿಸ್ತಿದೆ. ಸೊ ಇಲ್ಲಿ ನಾವು ಫಾರ್ ಅನ್ನ ಯೂಸ್ ಮಾಡಿಕೊಂಡು ಆ ಡ್ಯೂರೇಷನ್ ಅನ್ನ ಮೆನ್ಷನ್ ಮಾಡಿದೀವಿ. ಸೊ ಹಿಯರ್ ದ ವರ್ಡ್ ಫಾರ್ ಶೋಸ್ ಹೌ ಲಾಂಗ್ ಸಮಥಿಂಗ್ ಹ್ಯಾಪೆಂಡ್. ಅವಳು ಇಲ್ಲಿ 5 ವರ್ಷಗಳ ಕಾಲ ವಾಸವಾಗಿದ್ದಳು. ಎಷ್ಟು ವರ್ಷಗಳ ಕಾಲ, ಎಷ್ಟು ಸಮಯದವರೆಗೆ ಅವಳು ವಾಸವಾಗಿದ್ದಳು? 5 ವರ್ಷಗಳ ಸಮಯದವರೆಗೆ, 5 ವರ್ಷಗಳ ಕಾಲ. ಶಿ lived here. She lived here for 5 years. She lived here for 5 years. ನಾವು ಬಹಳ ಹೊತ್ತು ಆಡಿದೆವು. ಎಷ್ಟು ಹೊತ್ತು ಆಡಿದೆವು? ಎಷ್ಟು ಸಮಯದವರೆಗೆ ಆಡಿದೆವು? ಬಹಳ ಹೊತ್ತು, ಬಹಳ ಸಮಯದವರೆಗೆ. We played for a long time. We played for a long time. So this is the second situation where we use the word for to show how long something happens.
Here is the third situation where we use the word for. For ಅನ್ನ ಯೂಸ್ ಮಾಡುವಂತಹ ಮೂರನೇ ಸಂದರ್ಭ. For is used to show who gets benefit. So for is used to show who gets benefit. ಅಂದ್ರೆ ಯಾರು ಬೆನಿಫಿಟ್ ಅನ್ನ ಪಡ್ಕೊಳ್ತಾರೆ ಅಥವಾ ಯಾರಿಗಾಗಿ ಒಂದು ಕೆಲಸ ಮಾಡಲ್ಪಟ್ಟಿದೆ, ಯಾರು ಆ ಕೆಲಸದ ಬೆನಿಫಿಟ್ ಅನ್ನ ಉಪಯೋಗವನ್ನ ಪಡ್ಕೊಳ್ತಾರೆ ಅನ್ನೋದನ್ನ ಹೇಳುವಾಗ ಇಂಗ್ಲಿಷ್ ಅಲ್ಲಿ ಸೆಂಟೆನ್ಸ್ ಮಾಡುವಾಗ ಫಾರ್ ಅನ್ನ ಯೂಸ್ ಮಾಡಿಕೊಂಡು ಸೆಂಟೆನ್ಸ್ ಗಳನ್ನ ಮಾಡ್ತೀವಿ. ಅಂಡ್ ಹಿಯರ್ ಆರ್ ದ ಎಕ್ಸಾಂಪಲ್ಸ್. ಫಸ್ಟ್ ಒನ್, ಈ ಪುಸ್ತಕ ಮಕ್ಕಳಿಗಾಗಿ. ಸೊ ಒಂದು ಪುಸ್ತಕವನ್ನ ತಂದಿದ್ದೀವಿ, ಆ ಪುಸ್ತಕದಿಂದ ಬೆನಿಫಿಟ್ ಅನ್ನ ಪಡೆಯೋಕೆ ಹೋಗೋದು ಯಾರು, ಆ ಪುಸ್ತಕ ಯಾರಿಗೆ ಉಪಯೋಗ ಆಗಲಿದೆ ಅನ್ನೋದಾದ್ರೆ ಅದು ಮಕ್ಕಳಿಗೆ. ಇದನ್ನ ಇಂಗ್ಲಿಷ್ ಅಲ್ಲಿ ಹೇಳೋದಾದ್ರೆ ಈ ಪುಸ್ತಕ ಮಕ್ಕಳಿಗಾಗಿ. ದಿಸ್ ಬುಕ್ ಈಸ್ ಫಾರ್ ಚಿಲ್ಡ್ರನ್. This book is for children. Who are going to get the benefits of the book? They are the children. So, this book is for children. ನಾನು ನನ್ನ ಕುಟುಂಬಕ್ಕಾಗಿ ಅಡುಗೆ ಮಾಡಿದೆ. ಸೊ ನಾನು ಅಡುಗೆ ಮಾಡಿದ್ದೀನಿ, ಅದರ ಬೆನಿಫಿಟ್ ಯಾರಿಗೆ ಸಿಗುತ್ತೆ ಅಂದ್ರೆ ನನ್ನ ಕುಟುಂಬದವರಿಗೆ, ಫ್ಯಾಮಿಲಿ ಮೆಂಬರ್ಸ್ಗೆ. ಐ ಕುಕ್ಡ್ ಫುಡ್. ಐ ಕುಕ್ಡ್ ಫುಡ್ ಫಾರ್ ಮೈ ಫ್ಯಾಮಿಲಿ. ಐ ಕುಕ್ಡ್ ಫುಡ್ ಫಾರ್ ಮೈ ಫ್ಯಾಮಿಲಿ. ಇಲ್ಲಿ ಅಡುಗೆ ಅನ್ನೋ ವರ್ಡ್ ಅನ್ನ ಯೂಸ್ ಮಾಡಿದ್ದೀನಿ, ಇಂಗ್ಲಿಷ್ ಅಲ್ಲಿ ಕುಕ್ಡ್ ಫುಡ್ ಅಂತ ಬರ್ದಿದ್ದೀನಿ. ಸೊ ನಾನು ನಿಮಗೆ ಬಹಳಷ್ಟು ಸಲ ಹೇಳ್ತಾನೆ ಇದ್ದೀನಿ, ಇಂಗ್ಲಿಷ್ ಅನ್ನ ಕಲಿಯುವಾಗ ಆದಷ್ಟು ವರ್ಡ್ ಟು ವರ್ಡ್ ಟ್ರಾನ್ಸ್ಲೇಷನ್ ಅನ್ನ ಅವಾಯ್ಡ್ ಮಾಡಿ ವರ್ಡ್ಸ್ ಅನ್ನ ಯೂಸ್ ಮಾಡಿರುವಂತಹ ಕಾಂಟೆಕ್ಸ್ಟ್ ಕಡೆಗೆ ಫೋಕಸ್ ಮಾಡಿ, ಆಗ ನಿಮಗೆ ಇಂಗ್ಲಿಷ್ ಕಲಿಯೋದು ಸುಲಭ ಆಗುತ್ತೆ. ಇಲ್ಲ ನಾವು ವರ್ಡ್ ಟು ವರ್ಡ್ ಟ್ರಾನ್ಸ್ಲೇಷನ್ ಮಾಡ್ತೀವಿ ಅಂದಾಗ ಸೆಂಟೆನ್ಸ್ ನ ಮೀನಿಂಗ್ ಚೇಂಜ್ ಆಗುತ್ತೆ ಅಥವಾ ನಿಮಗೆ ಕನ್ಫ್ಯೂಷನ್ಸ್ ಪ್ರಾರಂಭ ಆಗುತ್ತೆ. ಸೊ ವರ್ಡ್ ಕಾಂಟೆಕ್ಸ್ಟ್ ಮೇಲೆ ಫೋಕಸ್ ಅನ್ನ ಮಾಡಿ. ಐ ಕುಕ್ಡ್ ಫುಡ್ ಫಾರ್ ಮೈ ಫ್ಯಾಮಿಲಿ. ಅವನು ತನ್ನ ತಾಯಿಗಾಗಿ ಹೂಗಳನ್ನ ಕೊಂಡನು. ಸೊ ಕೊಂಡುಕೊಂಡನು. ಅವನು ಯಾರಿಗೋಸ್ಕರ ಹೂಗಳನ್ನ ಕೊಂಡ್ಕೊಂಡಿದ್ದಾನೆ? ಅವನ ತಾಯಿಗೋಸ್ಕರ. He bought flowers. He bought flowers for his mother. He bought flowers for his mother. So this is the third situation where we use the word for to show who gets benefit. ಸೊ ಯಾರಿಗೆ ಬೆನಿಫಿಟ್ ಸಿಗುತ್ತೆ ಅನ್ನೋದನ್ನ ತೋರಿಸೋದಕ್ಕೆ ಫಾರ್ ಈ ವರ್ಡ್ ಅನ್ನ ಯೂಸ್ ಮಾಡಿಕೊಂಡು ಇಂಗ್ಲಿಷ್ ಅಲ್ಲಿ ಸೆಂಟೆನ್ಸ್ ಗಳನ್ನ ಮಾಡ್ತೀವಿ. ಫೋರ್ತ್ ಸಿಚುವೇಶನ್ ವೇರ್ ವಿ ಯೂಸ್ ದ ವರ್ಡ್ ಫಾರ್. ಫಾರ್ ಅನ್ನ ಯೂಸ್ ಮಾಡುವಂತಹ ನಾಲ್ಕನೇ ಸಂದರ್ಭ. ಫಾರ್ ಈಸ್ ಯೂಸ್ಡ್ ವೆನ್ ಸಮಥಿಂಗ್ ಈಸ್ ಗಿವನ್ ಇನ್ ಎಕ್ಸ್ಚೇಂಜ್. ಎಕ್ಸ್ಚೇಂಜ್ ಮೀನ್ಸ್ ವಿನಿಮಯ. ಹಳೆ ಕಾಲದಲ್ಲಿ ವಿನಿಮಯ ಅನ್ನೋದು ಬಾರ್ಟರ್ ಸಿಸ್ಟಮ್ ಅಲ್ಲಿ ನಡೀತಿತ್ತು. ಅಂದ್ರೆ ಒಂದು ವಸ್ತುವನ್ನ ಕೊಟ್ಟು ತಮಗೆ ಬೇಕಾಗಿರೋ ಇನ್ನೊಂದು ವಸ್ತುವನ್ನ ಪಡ್ಕೊಳ್ತಾ ಇದ್ರು. ಬಟ್ ಅಟ್ ಪ್ರೆಸೆಂಟ್, ಇವಾಗಿನ ಪ್ರಸ್ತುತ ಸಂದರ್ಭವನ್ನ ನೋಡಿದಾಗ ನಾವು ನಮಗೆ ಬೇಕಾಗಿರೋ ವಸ್ತುವನ್ನ ಕೊಂಡ್ಕೊಳ್ಬೇಕಾದ್ರೆ ಹಣವನ್ನ ಕೊಡ್ತೀವಿ. ಅಲ್ಲಿ ಪ್ರೈಸ್ ಫಿಕ್ಸ್ ಆಗಿರುತ್ತೆ. ಆ ಪ್ರೈಸ್, ಆ ಅಮೌಂಟ್ ಅನ್ನ ಕೊಟ್ಟು ನಾವು ವಸ್ತುಗಳನ್ನ ವಿನಿಮಯ ಮಾಡ್ಕೊಳ್ತೀವಿ. ಸೊ ಅದರ ಬಗ್ಗೆ ಹೇಳುವಾಗ ನಾವು ಫಾರ್ ಅನ್ನ ಯೂಸ್ ಮಾಡಿಕೊಂಡು ಸೆಂಟೆನ್ಸ್ ಗಳನ್ನ ಮಾಡ್ತೀವಿ. ನಾನು ಈ ಪೆನ್ ಅನ್ನ 20 ರೂಪಾಯಿಗೆ ಕೊಂಡೆನು. ಸೊ 20 ರೂಪಾಯಿ ಕೊಟ್ಟು ನಾನು ಪೆನ್ ಅನ್ನ ಪರ್ಚೇಸ್ ಮಾಡಿದೆ. I bought this pen. I bought this pen for 20 rupees. I bought this pen for 20 rupees. ಅವಳು ತನ್ನ ಕಾರನ್ನ ಒಳ್ಳೆಯ ಬೆಲೆಗೆ ಮಾರಿದಳು. She sold her car. She sold her car for good price. She sold her car for good price. ಅವನು ಈ ಪುಸ್ತಕವನ್ನು ನನಗೆ ಉಚಿತವಾಗಿ ಕೊಟ್ಟನು. He gave me this. He gave me this book for free. He gave me this book for free. So this is the fourth situation where we use the word for. Fifth and last situation where we use the word for. For ಅನ್ನ ಯೂಸ್ ಮಾಡುವಂತಹ ಐದನೆಯ ಕೊನೆಯ ಸಂದರ್ಭ. For is used to show support. Show support. ಬೆಂಬಲವನ್ನ ಸೂಚಿಸುವಾಗ ಅಂತಹ ಸೆಂಟೆನ್ಸ್ ಗಳನ್ನ ಇಂಗ್ಲಿಷ್ ಅಲ್ಲಿ ಹೇಳುವಾಗ ಫಾರ್ ಅನ್ನ ಯೂಸ್ ಮಾಡ್ಕೊಳ್ತೀವಿ. ಬೆಂಬಲ ಅಥವಾ ಪರವಾಗಿ
ಇದನ್ನ ಸೂಚಿಸೋದಕ್ಕೆ ನಾವು ಫಾರ್ ಅನ್ನ ಯೂಸ್ ಮಾಡ್ಕೊಂಡು ಸೆಂಟೆನ್ಸ್ ಗಳನ್ನ ಮಾಡ್ತೀವಿ. ಸೊ ಇಲ್ಲಿ ಕೂಡ ನಾನು ಮತ್ತೊಂದ್ಸಲ ಹೇಳೋಕೆ ಇಷ್ಟಪಡ್ತೀನಿ, ವರ್ಡ್ ಟು ವರ್ಡ್ ಟ್ರಾನ್ಸ್ಲೇಷನ್ ಅನ್ನ ಅವಾಯ್ಡ್ ಮಾಡಿ, ಆಗ ನಿಮಗೆ ಈ ಸೆಂಟೆನ್ಸ್ ಗಳು ಕರೆಕ್ಟ್ ಆಗಿ ಅರ್ಥ ಆಗುತ್ತೆ. ನೀವು ಅಗೈನ್ ಇಲ್ಲಿ ಫೋಕಸ್ ಮಾಡ್ಬೇಕಾಗಿರೋದು ವರ್ಡ್ ಯೂಸ್ ಆಗಿರೋ ಕಾಂಟೆಕ್ಸ್ಟ್ ಮೇಲೆ, ವರ್ಡ್ ಯಾವ ತರ ಯೂಸ್ ಆಗಿದೆ ಅನ್ನೋದ್ರ ಮೇಲೆ ನೀವು ಫೋಕಸ್ ಅನ್ನ ಮಾಡಿ. ನಾನು ಈ ಆಲೋಚನೆಗೆ ಒಪ್ಪಿದ್ದೇನೆ. ಐ ಆಮ್ ಫಾರ್ ದಿಸ್ ಐಡಿಯಾ. ಐ ಆಮ್ ಫಾರ್ ದಿಸ್ ಐಡಿಯಾ. ನಾನು ಈ ಆಲೋಚನೆಗೆ ಒಪ್ಪಿದ್ದೇನೆ. ನೀವು ವರ್ಡ್ ಟು ವರ್ಡ್ ಟ್ರಾನ್ಸ್ಲೇಟ್ ಮಾಡಕ್ ಹೋದ್ರೆ ಬೇರೆ ಹೊಸ ಸೆಂಟೆನ್ಸ್ ಅನ್ನೇ ಬರಿಬೇಕಾಗತ್ತೆ. ನೀವು ಇಲ್ಲಿ ಫಾರ್ ಈ ವರ್ಡ್ ಅನ್ನ ಯೂಸ್ ಮಾಡಿರುವಂತಹ ಕಾಂಟೆಕ್ಸ್ಟ್ ಅನ್ನ ಅರ್ಥ ಮಾಡ್ಕೊಂಡಾಗ ಸೆಂಟೆನ್ಸ್ ನಿಮಗೆ ಪ್ರಾಪರ್ ಆಗಿ ಅರ್ಥ ಆಗುತ್ತೆ. ಐ ಆಮ್ ಫಾರ್ ದಿಸ್ ಐಡಿಯಾ ಮೀನ್ಸ್ ನಾನು ಈ ಆಲೋಚನೆಗೆ ಒಪ್ಪಿದ್ದೇನೆ ಅನ್ನೋ ಅರ್ಥವನ್ನ ಕೊಡುತ್ತೆ. ಅವರು ಅವನ ಪರವಾಗಿ ಮತ ಹಾಕಿದರು. ದೇ voted for him. They voted for him. ಅವಳು ತನ್ನ ಸ್ನೇಹಿತೆಯ ಪರವಾಗಿ ಮಾತನಾಡಿದಳು. She spoke for her friend. She spoke for her friend. So ಇಲ್ಲಿ ಮೂರು ಸೆಂಟೆನ್ಸ್ ಗಳಲ್ಲಿ ಕೂಡ for this word is used to show support. ಸೊ ಸಪೋರ್ಟ್ ಅನ್ನು ತೋರಿಸೋದಕ್ಕೆ ನಾವು ಈ ಮೂರು ಸೆಂಟೆನ್ಸ್ ಗಳಲ್ಲಿ ಫಾರ್ ಅನ್ನ ಯೂಸ್ ಮಾಡಿದ್ದೀವಿ. ಸೊ ದ ಕಾಂಟೆಕ್ಸ್ಟ್ ಆಫ್ ದ ವರ್ಡ್ ಫಾರ್ ಈಸ್ ಟು ಶೋ ದ ಸಪೋರ್ಟ್, ಬೆಂಬಲವನ್ನ ಸೂಚಿಸೋದು, ಪರವಾಗಿ ಇದ್ದಾರೆ ಅಥವಾ ಪರವಾಗಿ ಇದ್ದರು ಅನ್ನೋದನ್ನು ತೋರಿಸೋದಕ್ಕೆ ನಾವು ಫಾರ್ ಅನ್ನ ಯೂಸ್ ಮಾಡಿಕೊಂಡು ಸೆಂಟೆನ್ಸ್ ಗಳನ್ನ ಮಾಡಿದೀವಿ. ಅಂಡ್ ದಿಸ್ ಇಸ್ ದ ಫಿಫ್ತ್ ಅಂಡ್ ಲಾಸ್ಟ್ ಸಿಚುವೇಶನ್ ವೇರ್ ವಿ ಯೂಸ್ ದ ವರ್ಡ್ ಫಾರ್. ಈಗ ನಿಮಗೆ ಪ್ರಾಕ್ಟೀಸ್ ಸೆಂಟೆನ್ಸಸ್. ಫಸ್ಟ್ ಒನ್, ನಾನು 2 ದಿನಗಳ ಕಾಲ ಅಲ್ಲಿ ಇದ್ದೆ. ಸೆಕೆಂಡ್ ಒನ್, ಇದು ನಿನ್ನ ಸ್ನೇಹಿತನಿಗಾಗಿ. ಥರ್ಡ್ ಒನ್, ಅವನು 100 ರೂಪಾಯಿಗಳಿಗೆ ಈ ಪುಸ್ತಕವನ್ನ ಕೊಂಡನು. ಸೊ ಫಾರ್ ಅನ್ನ ಪ್ರಾಪರ್ ಆಗಿ ಯೂಸ್ ಮಾಡಿ ಈ ಮೂರು ಸೆಂಟೆನ್ಸ್ ಗಳನ್ನ ಇಂಗ್ಲಿಷ್ ಅಲ್ಲಿ ಕಾಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನ್ಸಿದ್ರೆ ಲೈಕ್ ದಿಸ್ ವಿಡಿಯೋ ಅಂಡ್ ಶೇರ್ ದಿಸ್ ವಿಡಿಯೋ. ಇಫ್ ಯು ಆರ್ ವಾಚಿಂಗ್ ಮೈ ವಿಡಿಯೋಸ್ ಫಾರ್ ದ ಫಸ್ಟ್ ಟೈಮ್ ದೆನ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ಅಂಡ್ ಡೋಂಟ್ ಫರ್ಗೆಟ್, ಈಗಾಗಲೇ ಟು ಮತ್ತೆ ಬೈ ಇವೆರಡನ್ನ ಯೂಸ್ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ದೇನೆ. ಮಿಸ್ ಮಾಡದೆ ಆ ವಿಡಿಯೋಗಳನ್ನ ಕೂಡ ನೋಡಿ. ಥ್ಯಾಂಕ್ ಯು.